ಇನ್ನು ಬೆಂಗಳೂರಿನಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೇನು ಕಲ್ಲು ತೂರಾಟ ಆಯಿತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಅಪ್ರಾಪ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ 3 ಅಪ್ರಾಪ್ತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಜೆಜೆನಗರ ಪೊಲೀಸರಿಂದ ಅಪ್ರಾಪ್ತರ ವಿಚಾರಣೆ. ಓಂ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ. ಆ ಕಲ್ಲು ತೂರಾಟದಿಂದಾಗಿ 2 ಯುವತಿಯರಿಗೆ ಗಾಯ ಆಗಿತ್ತು, ತಲೆಗೆ ಪೆಟ್ಟಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೂಡ ಕೊಟ್ಟಿದ್ರು ಮಾಲಾಧಾರಿಗಳು. ಜೊತೆಗೆ ಆಕ್ರೋಶ ಕೂಡ ಹೊರಹಾಕಿದ್ರು. ಈ ರೀತಿ ನಮಗೆ ಹಾಗಾದ್ರೆ ಸೇಫ್ಟಿ ಇಲ್ವಾ ಅನ್ನುವಂಥ ಪ್ರಶ್ನೆ ಎತ್ತಿದ್ರು. ಜೊತೆಗೆ ಯಾರು ಈ ಕಲ್ಲು ತೂರಾಟ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಪ್ರತಿಭಟಿಸಿದ್ರು. ಈಗ ಜೆಜೆನಗರ ಪೊಲೀಸರು 3 ವಶಕ್ಕೆ ಪಡೆದಿದ್ದಾರೆ. ಆ 3 ಅಪ್ರಾಪ್ತರು ಅನ್ನೋದು ಗೊತ್ತಾಗ್ತಾ ಇದೆ. ಅವರಿಂದ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಿನ್ನೆ ದಿನ ಸಂಜೆ ಜೆಜೆನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಓಂ ಶಕ್ತಿ ದೇವಿಯ ಒಂದು ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ಎಸೆದಿದ್ದಾರೆ ಅಂತ ಹೇಳಿ ನಿನ್ನೇನು ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆ ಕೈಗೊಂಡ ಜೆಜೆನಗರ ಪೊಲೀಸರು ಇದಕ್ಕೆ ಕಾರಣರಾದ 3 ಜನನ ಐಡೆಂಟಿಫೈ ಮಾಡಿ ಅವ್ರು 3 ಜನನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಆ 3 ಜನ ಅಪ್ರಾಪ್ತ ಬಾಲಕರಾಗಿದ್ದು ಅವರನ್ನು ಈಗ ನಮ್ಮ ವಶದಲ್ಲಿ ಇಟ್ಕೊಂಡು ನಂತರ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ನಿನ್ನೆ ದಿನ ಸಂಜೆ ಜೆಜೆನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಓಂ ಶಕ್ತಿ ದೇವಿಯ ಒಂದು ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ಎಸೆದಿದ್ದಾರೆ ಅಂತ ಹೇಳಿ ನಿನ್ನೇನು ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆ ಕೈಗೊಂಡ ಜೆಜೆನಗರ ಪೊಲೀಸರು ಇದಕ್ಕೆ ಕಾರಣರಾದ 3 ಜನನ ಐಡೆಂಟಿಫೈ ಮಾಡಿ ಅವ್ರು 3 ಜನನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಆ 3 ಜನ ಅಪ್ರಾಪ್ತ ಬಾಲಕರಾಗಿದ್ದು ಅವರನ್ನು ಈಗ ನಮ್ಮ ವಶದಲ್ಲಿ ಇಟ್ಕೊಂಡು ನಂತರ ಇನ್ನು ಈ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಜೆಜೆನಗರ ಠಾಣೆಗೆ ಸಚಿವ ಜಮೀರ್ ಅಹಮದ್ ಭೇಟಿ ಕೊಟ್ಟಿದ್ದಾರೆ. 3 ಈಗ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಒಂದು ಕಡೆ ಘಟನೆ ಕುರಿತಂತೆ ಮಾಹಿತಿ ಪಡೆಯುವುದಕ್ಕೆ ಸಚಿವ ಜಮೀರ್ ಭೇಟಿ ಕೊಟ್ಟಿದ್ದಾರೆ ಜೆಜೆನಗರ ಠಾಣೆಗೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಆಗಿತ್ತು, ಇದಕ್ಕೆ ಆಕ್ರೋಶ ವ್ಯಕ್ತ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ 3 ಅಪ್ರಾಪ್ತ ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಜೆಜೆನಗರ ಠಾಣೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಠಾಣೆಗೆ ಅವರು ಭೇಟಿ ಕೊಟ್ಟಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಅನ್ಯಕೊಮ್ಮೆನ ಯುವಕರಿಂದ ಕಲ್ಲು ತೂರಾಟ ಆಗಿದೆ ಅಂತ ಹೇಳಿ ಆಕ್ಷೇಪಗಳು ಕೇಳಿ ಬರ್ತಾ ಇತ್ತು. ಯಾರು ಕಲ್ಲು ತೂರಾಟ ಮಾಡಿದ್ರು, ಎಲ್ಲಿಂದ ಬಂತು, ನಮಗೆ ಸೇಫ್ಟಿ ಇಲ್ವಾ, ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಓಂ ಶಕ್ತಿ ಮಾಲಾಧಾರಿಗಳು ಅವ್ರ ಜೊತೆಗಿದ್ದಂತಹ ಪೋಷಕರು ಆರೋಪಿಸಿದ್ರು. 2 ಯುವತಿಯರಿಗೆ ಆ ಕಲ್ಲೇಟು ಬಿದ್ದು ತಲೆಗೆ ಪೆಟ್ಟು ಕೂಡ ಆಗಿದೆ. ಹೀಗಾಗಿ ಅದರ ಪರಿಶೀಲನೆಗೆ, ಅದರ ವಿಚಾರಣೆಗೆ ಬಂದಾದಂತಹ ಪೊಲೀಸರು 3 ಅಪ್ರಾಪ್ತ ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ಜೆಜೆನಗರ ಠಾಣೆಗೆ ಸಚಿವ ಜಮೀರ್ ಅಹಮದ್ ಭೇಟಿ ಕೊಟ್ಟಿದ್ದಾರೆ. ಘಟನೆ ಕುರಿತಂತೆ ಡೀಟೇಲ್ಸ್ ಪಡೆದಿದ್ದಾರೆ.